ಎಲ್ಲರಿಗೂ ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಪ್ರಾಣಿ ಮತ್ತು ಸಸ್ಯ ಜೀವಕೋಶಗಳಲ್ಲಿ ಪವರ್ ಹೌಸ್ ಆಫ್ ದಿ ಸೆಲ್ ಎಂದು ಕರೆಯಲ್ಪಡುವ ಮೈಟೋಕಾಂಡ್ರಿಯಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದರಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಇದು ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಅಂದ್ರೆ ಸಸ್ಯ ಜೀವಕೋಶಕ್ಕೆ ಮತ್ತು ಪ್ರಾಣಿ ಜೀವಕೋಶಕ್ಕೆ ಶಕ್ತಿಯನ್ನ ಕೊಡ್ತಕ್ಕಂತ, ಶಕ್ತಿಯನ್ನ ಪ್ರೊಡ್ಯೂಸ್ ಮಾಡತಕ್ಕಂತ ಒಂದು ಕಣದಂಗ. ಹಾಗಾದ್ರೆ ಈ ಮೈಟೋಕಾಂಡ್ರಿಯಾ ಅಂದ್ರೆ ಏನು ಮತ್ತು ಮೈಟೋಕಾಂಡ್ರಿಯಾ ಶಬ್ದ ಯಾವ ಶಬ್ದಗಳ ಮೂಲಕ ಬಂತು ಮತ್ತು ಮೈಟೋಕಾಂಡ್ರಿಯಾದಲ್ಲಿ ಯಾವ್ಯಾವ ಪಾರ್ಟ್ಸ್ಗಳು ಏನೇನು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ, ಈ ಮೈಟೋಕಾಂಡ್ರಿಯಾ ಶಕ್ತಿಯನ್ನ ಹೇಗೆ ಉತ್ಪತ್ತಿ ಮಾಡುತ್ತದೆ ಅನ್ನೋದನ್ನ ಈ ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ. ಹಾಗಾದ್ರೆ ನೋಡಿ, ಇದನ್ನ ಮೈಟೋಕಾಂಡ್ರಿಯಾ ಅಂತ ಹೇಳಿ ಕರಿತೀವಿ. ಈ ಮೈಟೋಕಾಂಡ್ರಿಯಾ ಎಂಬ ಪದ, ಸೊ ಈ ಮೈಟೋಕಾಂಡ್ರಿಯಾ ಎಂಬ ಪದ ಗ್ರೀಕ್ ಭಾಷೆಯ ಪದವಾಗಿದೆ. ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಒಂದು ಮೈಟೋಸ್, ದಾರದ ರಚನೆ ಅಂತ ಹೇಳಿ ಕರಿತೀವಿ. ಎರಡನೇದು ಕಾಂಡ್ರಿಯಾನ್. ನೋಡಿ, ಕಾಂಡ್ರಿಯಾನ್ ಇದನ್ನ ಗ್ರಾನುಲಾ ಅಂತ ಹೇಳಿ ಕರೀತಾರೆ. ಒಟ್ಟಾರೆಗೆ ಮೈಟೋಕಾಂಡ್ರಿಯಾ ಎಂಬ ಪದ ಗ್ರೀಕ್ ಭಾಷೆಯ ಪದವಾಗಿದ್ದು ಮೈಟೋಸ್ ಮತ್ತು ಕಾಂಡ್ರಿಯಾನ್ ಎಂಬ ಪದದಿಂದ ಉತ್ಪತ್ತಿ ಆಗಿದೆ. ಸೊ ಇಂತಹ ಮೈಟೋಕಾಂಡ್ರಿಯಾವನ್ನ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತಂದ್ರೆ ಕ್ವಾಲಿಕೋರ್. ಈ ಮೈಟೋಕಾಂಡ್ರಿಯಾವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತಂದ್ರೆ ಕ್ವಾಲಿಕೋರ್ ಅಂತ ಹೇಳಿ ಕರೀತೀವಿ. ಇದನ್ನ ಸುಮಾರು 1894ರಲ್ಲಿ ಆಲ್ಫ್ರೆಡ್ ಅಲ್ಟ್ಮನ್ ರವರು ಇದನ್ನ ಏನು ಕರೀತಾರೆ ಅಂತಂದ್ರೆ ಬಯೋಫ್ಲಾಸ್ಟ್ಗಳು ಅಂತ ಹೇಳಿ ಕರೀತಾರೆ. ಬಯೋಫ್ಲಾಸ್ಟ್ಗಳು ಅಂತ ಹೇಳಿ ಕರೀತಾರೆ. ಮುಂದೆ ಇದಕ್ಕೆ ಕಾರ್ಲ್ ಬೆಂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಹೆಸರನ್ನ ಕೊಡ್ತಾರೆ ಇದಕ್ಕೆ, ಮೈಟೋಕಾಂಡ್ರಿಯಾ ಅಂತ ಹೇಳಿ. ಸೊ ಕಾರ್ಲ್ ಬೆಂಡ ಅವ್ರು ಏನ್ ಮಾಡ್ತಾರೆ, ಇದಕ್ಕೊಂದು ಹೆಸರನ್ನ ಕೊಡ್ತಾರೆ, ಏನು ಅಂತಂದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳಿ. ನೋಡಿ, 1898 ಕಾರ್ಲ್ ಬೆಂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದಕ್ಕೊಂದು ಹೆಸರು ಕೊಡ್ತಾರೆ, ಯಾವುದು ಮೈಟೋಕಾಂಡ್ರಿಯಾ ಅಂತ ಹೇಳಿ ಕರೀತಾರೆ ಇದನ್ನ. ಸೊ ಇದು ಮೈಟೋಕಾಂಡ್ರಿಯಾ ಅಂತ ಹೇಳಿ ಕರೆದವ್ರು ಯಾರು ಅಂತಂದ್ರೆ ಕಾರ್ಲ್ ಬೆಂಡ ಅವರು. ಹಾಗಾದ್ರೆ ಈ ಮೈಟೋಕಾಂಡ್ರಿಯಾ ಎಲ್ಲಿರುತ್ತೆ? ಮೈಟೋಕಾಂಡ್ರಿಯಾ ಸಸ್ಯ ಜೀವಕೋಶದಲ್ಲಿ ಮತ್ತು ಪ್ರಾಣಿ ಜೀವಕೋಶದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತಂದ್ರೆ ತಾವು ಈ ಚಿತ್ರವನ್ನ ಗಮನಿಸಬಹುದು. ನೋಡಿ, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ, ಅನಿಮಲ್ ಸೆಲ್ ಅಂಡ್ ಪ್ಲಾಂಟ್ ಸೆಲ್ ಅಂತ ಹೇಳಿ ಕರಿತೀವಿ. ಸೊ ಈ ಸಸ್ಯ ಜೀವಕೋಶದ ಯಾವ ಭಾಗದಲ್ಲಿ ಮೈಟೋಕಾಂಡ್ರಿಯಾಗಳು, ಈ ಮೈಟೋಕಾಂಡ್ರಿಯಾಗಳ ಸಂಖ್ಯೆ ಅಸಂಖ್ಯಾತವಾಗಿರುತ್ತವೆ. ಸುಮಾರು ಮಾನವನ ದೇಹವನ್ನು ಕಂಪೇರ್ ಮಾಡಿದಾಗ ಒಂದು ಜೀವಕೋಶದೊಳಗಡೆ 30ರಿಂದ 40 ಮೈಟೋಕಾಂಡ್ರಿಯಾಗಳು ಕಂಡು ಬರ್ತವೆ ಅಂತಕ್ಕಂಥ ಮಾಹಿತಿಯನ್ನು ನಾವು ನೋಡಿದ್ವಿ. ಸೊ ಇಲ್ಲಿ ನೋಡಿ, ಇದೊಂದು ಸಸ್ಯ ಜೀವಕೋಶ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಜೀವಕೋಶ ಅಂದ್ರೆ ಸೆಲ್, ಈ ಸೆಲ್ ಎಂಬ ಪದ ಇದು ಲ್ಯಾಟಿನ್ ಭಾಷೆಯ ಪದವಾಗಿದೆ ಸ್ನೇಹಿತರೆ. ಇದು ಲ್ಯಾಟಿನ್ ಭಾಷೆಯ ಸೆಲ್ಯುಲಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಸೆಲ್ಯುಲಾ ಇಟ್ ಮೀನ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಸ್ಮಾಲ್ ರೂಮ್ ಅಂತ ಹೇಳಿ ಕರಿತೀವಿ. ಸೆಲ್ಯುಲಾ ಅಂದ್ರೆ ಸ್ಮಾಲ್ ರೂಮ್ ಅಂತ ಹೇಳಿ ಕರಿತೀವಿ. ಸಸ್ಯ ಜೀವಕೋಶದ ಒಂದು ರಚನೆಯನ್ನ ಗಮನಿಸಿದ್ರೆ ಸಸ್ಯ ಜೀವಕೋಶವು ಕೋಶ ಪೊರೆ, ಕೋಶ ಕೇಂದ್ರ ಮತ್ತು ಕೋಶ ರಸದಿಂದ ಉತ್ಪತ್ತಿಯಾಗಿದೆ. ಆ ಕೋಶ ರಸದೊಳಗಡೆ ಅಥವಾ ಸೈಟೋಪ್ಲಾಸಂ ನಲ್ಲಿ
ಕೆಲವೊಂದಿಷ್ಟು ಜೀವಕೋಶಗಳ ರಚನೆಗೆ ಕಾರಣೀಭೂತವಾಗಿರ್ತಕ್ಕಂಥ ರಚನೆ ಮತ್ತು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕಣದಂಗಗಳು ಕಂಡು ಬರ್ತವೆ. ಆ ಕಣದಂಗಗಳಿಗೆ ನಾವು ಅದರಲ್ಲಿ ಒಂದು ಕಣದಂಗ ಯಾವುದು ಅಂತಂದ್ರೆ ಇದು ಮೈಟೋಕಾಂಡ್ರಿಯಾ. ಹಾಗಾದ್ರೆ ಯಾವ್ಯಾವ ಕಣದಂಗಗಳು ಕಂಡು ಬರ್ತವೆ ಅಂತಂದ್ರೆ ರೈಬೋಸೋಮ್ ಅನ್ನೋದೊಂದು ಕಣದಂಗ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನೋದೊಂದು ಕಣದಂಗ, ಲೈಸೋಸೋಮ್ ಅನ್ನೋದೊಂದು ಕಣದಂಗ, ಗಾಲ್ಗಿ ಸಂಕೀರ್ಣ ಅನ್ನೋದೊಂದು ಕಣದಂಗ, ಕಿರುಕೋಶ ಕೇಂದ್ರ ಮತ್ತು ಸೆಂಟ್ರಿಯೋಲ್ ಅನ್ನೋದೊಂದು ಕಣದಂಗ. ಇವು ಎಲ್ಲ ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಕೋಶ ದ್ರವ್ಯದಲ್ಲಿ ಕಂಡು ಬರ್ತವೆ. ಒಂದು ಜೀವಕೋಶದೊಳಗಡೆ ಕೋಶ ದ್ರವ್ಯ ಸೈಟೋಪ್ಲಾಸಂ ಕಂಡು ಬರುತ್ತೆ. ಆ ಸೈಟೋಪ್ಲಾಸಂ ಒಳಗಡೆ ನಿರ್ದಿಷ್ಟವಾಗಿ ಕಾರ್ಯ ಮತ್ತು ರಚನೆಯನ್ನ ಮಾಡ್ತಕ್ಕಂಥ ಕಣದಂಗಗಳು ಕಂಡು ಬರ್ತವೆ. ಆ ಕಣದಂಗಗಳಲ್ಲಿ ಎರಡು ರೀತಿಯ ಕಣದಂಗಗಳನ್ನ ನಾವು ನೋಡ್ತೀವಿ. ಯಾವುದು ಅಂತಂದ್ರೆ ಒಂದು ಪೊರೆ ಸಹಿತ ಕಣದಂಗ, ಇನ್ನೊಂದು ಪೊರೆ ರಹಿತ ಕಣದಂಗ ಅಂತ ನೋಡ್ತೀವಿ. ಆ ಪೊರೆ ಸಹಿತ ಕಣದಂಗಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳಿ ನೋಡ್ತೀವಿ. ಈ ಮೈಟೋಕಾಂಡ್ರಿಯಾ ಎಂಬುವುದು ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ ಎರಡರಲ್ಲಿ ಇರ್ತಕ್ಕಂಥ ಭಾಗ. ಇದು ಅಸಂಖ್ಯಾತವಾಗಿರ್ತಕ್ಕಂಥ ಮೈಟೋಕಾಂಡ್ರಿಯಾಗಳು ಕಂಡು ಬರ್ತವೆ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳಲ್ಲಿ. ಈ ಉಳಿದುದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇವತ್ತು ಇದರೊಳಗಡೆ ಮುಖ್ಯವಾಗಿ ನಾನು ತಗೊಂಡು ಬಂದಿದ್ದೆ ಯಾವುದು ಅಂತಂದ್ರೆ ಮೈಟೋಕಾಂಡ್ರಿಯಾ ಅಂತಕ್ಕಂಥದ್ದು. ಸೊ ಈ ಮೈಟೋಕಾಂಡ್ರಿಯಾ ಒಂದು ಜೀವಕೋಶದಲ್ಲಿ ಎಷ್ಟು ಇರ್ತವೆ ಅಂತಂದ್ರೆ ಸುಮಾರು 30ರಿಂದ 40 ಮೈಟೋಕಾಂಡ್ರಿಯಾಗಳು ಒಂದು ಜೀವಕೋಶದಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ಈ ಪ್ರಾಣಿ ಜೀವಕೋಶದಲ್ಲಿ ಎರಡನೆಯ ಅತ್ಯಂತ ದೊಡ್ಡ ಕಣದಂಗ ಯಾವುದು ಅಂತಂದ್ರೆ ಮೈಟೋಕಾಂಡ್ರಿಯಾ ಆಗಿದೆ ಸ್ನೇಹಿತರೆ. ಎರಡನೇ ಅತ್ಯಂತ ದೊಡ್ಡ ಕಣದಂಗ ಯಾವುದು ಅಂತಂದ್ರೆ ಮೈಟೋಕಾಂಡ್ರಿಯಾ. ಹಾಗಾದ್ರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಜೀವಕೋಶ ಯಾವುದು ಅಂತಂದ್ರೆ ಕೋಶ ಕೇಂದ್ರ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಕೋಶ ಕೇಂದ್ರ ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಕಣದಂಗ. ಮತ್ತು ಮೈಟೋಕಾಂಡ್ರಿಯಾ ವಿಶೇಷವಾಗಿ ಕೆಲವೊಂದಿಷ್ಟು ಹೆಸರುಗಳನ್ನ ನಾವು ಕೊಡ್ತೀವಿ. ಹಾಗಾದ್ರೆ ಈ ಮೈಟೋಕಾಂಡ್ರಿಯಾ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ವಿಶೇಷವಾಗಿ ಹೆಸರು ಕೊಡಬೇಕಾದ್ರೆ ಈ ನಮ್ಮ ಉಸಿರಾಟ ಕ್ರಿಯೆ, ಒಂದು ಜೀವಕೋಶದ ಉಸಿರಾಟದ ಕ್ರಿಯೆ ನಡೆಯುವುದು ಎಲ್ಲಿ ಅಂತಂದ್ರೆ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಆವಾಗ ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗ್ತಕ್ಕಂಥ ವ್ಯವಸ್ಥೆ ನಡೆಯುತ್ತೆ. ಸೊ ಹಾಗಾದ್ರೆ ಇದನ್ನ ನಾವು ಏನು ಕರಿತೀವಿ ಅಂತಂದ್ರೆ ಮೈಟೋಕಾಂಡ್ರಿಯಾ ವಿಶೇಷವಾದ ಏನೇನು ಹೆಸರುಗಳಿದಾವೆ ನೋಡಿ. ಮೈಟೋಕಾಂಡ್ರಿಯಾವನ್ನ ಏನಂತ ಕರಿತೀವಿ ಅಂತಂದ್ರೆ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರಿತೀವಿ. ಮೈಟೋಕಾಂಡ್ರಿಯಾವನ್ನ ಜೀವಕೋಶದ ಬ್ಯಾಟರಿ ಅಂತ ಹೇಳಿ ಕರಿತೀವಿ. ನೋಡ್ರಿ, ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿ ಕರೀತಾರೆ. ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳಿ ಕರಿತೀವಿ ಮೈಟೋಕಾಂಡ್ರಿಯಾವನ್ನು. ಸೆಲ್ ಬ್ಯಾಟರಿ ಅಂತ ಹೇಳಿ ಕರೀತಾರೆ ಮೈಟೋಕಾಂಡ್ರಿಯಾವನ್ನು. ಸೆಲ್ ಬ್ಯಾಟರಿ ಅಂತ ಕರೀತಾರೆ. ಚಲಾವಣೆಯಲ್ಲಿರುವ ನಾಣ್ಯ ಅಂತ ಹೇಳಿ ಕರಿತೀವಿ. ಎನರ್ಜಿ ಕರೆನ್ಸಿ ಅಂತ ಹೇಳಿ ಕರೀತಾರೆ ಇದನ್ನ. ಎನರ್ಜಿ ಕರೆನ್ಸಿ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಇದನ್ನ ಏನು ಕರೀತಾರೆ ಅಂದ್ರೆ ಜೀವಕೋಶದ ಉಸಿರಾಟ ಕೇಂದ್ರ ಅಂತ ಹೇಳಿ ಕರೀತಾರೆ. ನೋಡಿ ಏನೇನು ಹೆಸರಿದಾವೆ. ಮೈಟೋಕಾಂಡ್ರಿಯಾವನ್ನು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾವನ್ನ ಜೀವಕೋಶದ ಬ್ಯಾಟರಿ ಅಂತ ಹೇಳಿ ಕರಿತೀವಿ. ಮೈಟೋಕಾಂಡ್ರಿಯಾವನ್ನ ಚಲಾವಣೆಯಲ್ಲಿರುವ ನಾಣ್ಯ ಅಂತ ಹೇಳಿ ಕರಿತೀವಿ. ಮೈಟೋಕಾಂಡ್ರಿಯಾವನ್ನ ಉಸಿರಾಟದ ಕೇಂದ್ರ ಅಂತ ಹೇಳಿ ಕೂಡ ಕರಿತೀವಿ ಸ್ನೇಹಿತರೆ. ಸೊ ಇಂಥ ಮೈಟೋಕಾಂಡ್ರಿಯಾ ಏನೇನು ಒಳಗೊಂಡಿದೆ ಅಂತಂದ್ರೆ ನೋಡಿ, ಇದು ಮೈಟೋಕಾಂಡ್ರಿಯಾ ಏನೇನು ಒಳಗೊಂಡಿದೆ ಅಂತಂದ್ರೆ ಪ್ರಮುಖವಾಗಿ ನೀವು ಮೈಟೋಕಾಂಡ್ರಿಯಾದ ಭಾಗವನ್ನ ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ಹೊರಪದರು ಮತ್ತು ಒಳಪದರು ಅಂತೇಳಿ ನೋಡ್ತೀವಿ ಸ್ನೇಹಿತರೆ. ಮೈಟೋಕಾಂಡ್ರಿಯಾದೊಳಗಡೆ ಹೊರಪದರು ಮತ್ತು ಒಳಪದರು ಅಂತೇಳಿ ಬರ್ತವೆ. ಇಲ್ಲಿ ನೋಡಿ, ಇದೊಂದು ಮೈಟೋಕಾಂಡ್ರಿಯಾ ಅಂತ ತಿಳ್ಕೊಂಡ್ರೆ ಇದು ಮೈಟೋಕಾಂಡ್ರಿಯಾದ ಒಂದು ಚಿತ್ರ. ಸೊ ಇಲ್ಲಿ
ಮೈಟೋಕಾಂಡ್ರಿಯಾದ ಔಟರ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಸೊ ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್ ಮತ್ತು ಮೈಟೋಕಾಂಡ್ರಿಯಾದ ಇನ್ನರ್ ಮೆಂಬ್ರೇನ್ ಒಳಗಡೆ ಇನ್ನರ್ ಮೆಂಬ್ರೇನ್ ಮತ್ತು ಔಟರ್ ಮೆಂಬ್ರೇನ್ ನ ಮಧ್ಯಭಾಗದಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ. ಸೊ ಅದನ್ನ ಇಲ್ಲಿ ನೋಡ್ಬೋದು, ತಾವು ನೋಡ್ಬೋದು ಇಲ್ಲಿ ಸ್ವಲ್ಪ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಅನ್ನ ಇಲ್ಲಿ ನೋಡಿ, ಇದು ಇನ್ನರ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಸೊ ಇದು ಔಟರ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಇದ್ರ ಒಳಗಡೆ ಕೆಲವೊಂದಿಷ್ಟು ಕ್ರಿಸ್ಟೆಗಳು ಕಂಡು ಬರ್ತವೆ. ಎಲ್ಲಿ ಇನ್ನರ್ ಮೆಂಬ್ರೇನ್ ನ ಒಳಭಾಗದೊಳಗಡೆ ಕೆಲವೊಂದಿಷ್ಟು ಬೆರಳಿನಾಕಾರದ ರಚನೆಗಳು ಕಂಡು ಬರ್ತವೆ. ಆ ಬೆರಳಿನಾಕಾರದ ರಚನೆಗಳಿಗೆ ನಾವೇನು ಕರಿತೀವಿ ಅಂತಂದ್ರೆ ಕ್ರಿಸ್ಟೆಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಆ ಕ್ರಿಸ್ಟೆಗಳ ಕಾರ್ಯ ಏನ್ ಮಾಡುತ್ತೆ ಅಂತಂದ್ರೆ ನೋಡಿ, ಮೇನ್ ಮುಖ್ಯವಾಗಿರ್ತಕ್ಕಂಥದ್ದು ಕ್ರಿಸ್ಟೆ. ಮೈಟೋಕಾಂಡ್ರಿಯಾದಲ್ಲಿ ಕಂಡು ಬರ್ತಕ್ಕಂಥ 3 ಪ್ರಮುಖವಾಗಿ ಭಾಗಗಳು ಯಾವ್ಯಾವು ಅಂತಂದ್ರೆ, ಒಂದು ಹೊರಪೊರೆ, ಮೈಟೋಕಾಂಡ್ರಿಯಾದ ಹೊರಪೊರೆ, ಮೈಟೋಕಾಂಡ್ರಿಯಾದ ಒಳಪೊರೆ, ಮೈಟೋಕಾಂಡ್ರಿಯಾದ ಒಳಪೊರೆ. ಈ 2 ಪೊರೆಗಳ ಈ ಹೊರಪದರು ಮತ್ತು ಒಳಪದರಿನ ಮಧ್ಯಭಾಗದಲ್ಲಿ ಕೆಲವೊಂದಿಷ್ಟು ಖಾಲಿ ಸ್ಥಳ ಇರುತ್ತೆ. ಆ ಖಾಲಿ ಸ್ಥಳದಲ್ಲಿ ಕೆಲವೊಂದಿಷ್ಟು ದ್ರವ್ಯ ಫ್ಲೂಯಿಡ್ ಮಟೀರಿಯಲ್ಸ್ ಇರುತ್ತೆ, ಒಂದು ದ್ರವ್ಯ ಇರುತ್ತೆ. ಅದು ಏನಾಗುತ್ತೆ ಅಂದ್ರೆ ಆಹಾರವನ್ನ ಹೊರಭಾಗದಿಂದ ಪ್ರೋಟೀನ್ ಅನ್ನ ಒಳಭಾಗಕ್ಕೆ ಬರಬೇಕಾದ್ರೆ ಸಹಾಯವನ್ನ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಯಾವ್ದು ತರ ಇದು ಒಂದು ಕ್ರಿಸ್ಟೆ ವರ್ಕ್ ಮಾಡುತ್ತೆ ಅಂತಂದ್ರೆ ನೋಡಿ, ಈ ಕ್ರಿಸ್ಟೆ ಯಾವ ತರನಾಗಿ ವರ್ಕ್ ಮಾಡುತ್ತೆ ಅಂತಂದ್ರೆ ಮೈಟೋಕಾಂಡ್ರಿಯಾದ ಒಳಭಾಗದಲ್ಲಿರುವ ಬೆರಳಿನಾಕಾರದ ರಚನೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಕ್ರಿಸ್ಟೆ ಅಂತ ಹೇಳಿ ಕರಿತೀವಿ. ಸೊ ಇದೇ ಮೈಟೋಕಾಂಡ್ರಿಯಾದ ಒಳಗಿನ ಪೊರೆಯನ್ನ ವಿಸ್ತರಣೆ ಮಾಡಲು ಅಂದ್ರೆ ಮೈಟೋಕಾಂಡ್ರಿಯಾ ಆಹಾರವನ್ನು ತಗೊಂಡಾಗ ಅಥವಾ ಈ ಪ್ರೋಟೀನ್ ಅನ್ನ ಸಿಂಥೆಸಿಸ್ ಮಾಡಬೇಕಾದ್ರೆ, ಶಕ್ತಿಯನ್ನು ಉತ್ಪತ್ತಿ ಮಾಡಬೇಕಾದ್ರೆ ಅಲ್ಲಿ ಏನಾಗಬೇಕು ಅಂತಂದ್ರೆ ಕೆಲವೊಂದಿಷ್ಟು F0 F1 ಪಾರ್ಟಿಕಲ್ಸ್ ಗಳು ಏನಾಗುತ್ತೆ ಅಂತಂದ್ರೆ ಸಹಾಯ ಮಾಡ್ತಿರ್ತವೆ. ಅಂತದ್ರೊಳಗಡೆ ಈ ಸಿಟ್ರಿಕ್ ಆಸಿಡ್, ಕೆಲವೊಂದಿಷ್ಟು ಕಾರ್ಬಾಕ್ಸಿಲಿಕ್ ಆಸಿಡ್ ಗಳನ್ನ ವಿಭಜನೆ ಮಾಡಬೇಕಾದಾಗ ಸ್ವಲ್ಪ ಸ್ಥಳಾವಕಾಶ ಬೇಕಾಗುತ್ತೆ. ಹಾಗಾಗಿ ಇದೇನ್ ಮಾಡುತ್ತೆ ಅಂದ್ರೆ ಆ ಪ್ರದೇಶವನ್ನ ವಿಸ್ತೀರ್ಣವನ್ನ ಮಾಡುತ್ತೆ. ಸೊ ಯಾವ ಸಂದರ್ಭದಲ್ಲಿ ಆ ಪ್ರದೇಶವನ್ನ ವಿಸ್ತೀರ್ಣ ಮಾಡುತ್ತೆ ಅಂದ್ರೆ ಈ ಮೈಟೋಕಾಂಡ್ರಿಯಾ ATP ಅನ್ನ ಉತ್ಪಾದನೆ ಮಾಡುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಅಂದ್ರೆ ಕ್ರಿಸ್ಟೆಗಳ ಪ್ರಮಾಣ ಹೆಚ್ಚಾದಾಗ ಮೈಟೋಕಾಂಡ್ರಿಯಾದಲ್ಲಿ ATP ಯ ಉತ್ಪತ್ತಿ ಏನಾಗುತ್ತೆ ಅಂದ್ರೆ ಹೆಚ್ಚಾಗುತ್ತೆ. ಇದು ಹೆಚ್ಚಾಗಿ ವಿಸ್ತೀರ್ಣ ಹೊಂದಬೇಕು ಅಂದ್ರೆ ಎಲ್ಲಿ ಅಂತಂದ್ರೆ ಲಿವರ್. ನೋಡಿ, ಲಿವರ್ ಮೈಟೋಕಾಂಡ್ರಿಯಾದ ಒಳಗಿನ ಪೊರೆಯ ವಿಸ್ತೀರ್ಣವು ಹೊರಗಿನ ಪೊರೆಯ ವಿಸ್ತೀರ್ಣಗಿಂತ 5 ಪಟ್ಟು ಹೆಚ್ಚಾಗಿದೆ. ಈ ಮಾನವನ ಪ್ರಾಣಿಗಳ ದೇಹದಲ್ಲಿರ್ತಕ್ಕಂಥ ಲಿವರ್ ಅನ್ನು ಕಂಪೇರ್ ಮಾಡಿದ್ರೆ ಒಳಗಿನ ಮೈಟೋಕಾಂಡ್ರಿಯಾದ ಒಳಗಿನ ಪೊರೆಯ ವಿಸ್ತೀರ್ಣವು ಹೊರಗಿನ ಪೊರೆಯ ವಿಸ್ತೀರ್ಣಕ್ಕಿಂತಲೂ 5 ಪಟ್ಟು ಏನಾಗಿದೆ ಅಂತಂದ್ರೆ ಹೆಚ್ಚಾಗಿದೆ. ಇವು ಏನ್ ಮಾಡ್ತವೆ ಅಂತಂದ್ರೆ F1 ಪಾರ್ಟಿಕಲ್ ಅಥವಾ ಆಕ್ಸಿಸೋಮ್ಗಳನ್ನ ಏನ್ ಮಾಡ್ತವೆ, ಮಾಡಲ್ಪಟ್ಟಿರ್ತವೆ ಅಂತ ಹೇಳಿ ಕರಿತೀವಿ. ಸೊ ಇವು ಎದಕ್ಕೆ ಸಹಾಯ ಮಾಡ್ತವೆ ಅಂತಂದ್ರೆ ATP ಅನ್ನ ಸಿಂಥೆಸಿಸ್ ಮಾಡಬೇಕಾಗಿದೆ, ಸಂಶ್ಲೇಷಣೆ ಮಾಡಬೇಕಾಗಿದೆ, ATP ಅನ್ನ ಉನ್ನತೀಕರಣ ಮಾಡಿಸಬೇಕಾಗಿದೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸಹಾಯ ಮಾಡುತ್ತೆ. ಸೊ ನೀವು ನೋಡಬಹುದು ಒಂದು ಮೈಟೋಕಾಂಡ್ರಿಯಾದ ಒಳಭಾಗದೊಳಗಡೆ, ಸೊ ಇದನ್ನ ನಾವು ಮೈಟೋಕಾಂಡ್ರಿಯಾ ಬೈಲೇಯರ್ ಅನ್ನು ಹೊಂದಿರೋದ್ರಿಂದ, 2 ಪೊರೆಗಳನ್ನು ಹೊಂದಿರೋದ್ರಿಂದ ಇದನ್ನ ಔಟರ್ ಲೇಯರ್ ಅಂತೇಳಿ ಕರಿತೀವಿ. ಸೊ ಇದನ್ನ ಇನ್ನರ್ ಲೇಯರ್ ಅಂತೇಳಿ ಕರಿತೀವಿ. ಔಟರ್ ಮೆಂಬ್ರೇನ್ ಅಂಡ್ ಇನ್ನರ್ ಮೆಂಬ್ರೇನ್ ಅಂತ ಕರಿತೀವಿ. ಈ ಔಟರ್ ಮೆಂಬ್ರೇನ್ ಮತ್ತು ಇನ್ನರ್ ಮೆಂಬ್ರೇನ್ ನ ಮಧ್ಯಭಾಗದೊಳಗಡೆ ಕೆಲವೊಂದಿಷ್ಟು ಖಾಲಿ ಸ್ಥಳವಿದೆ. ಈ ಖಾಲಿ ಸ್ಥಳದಲ್ಲಿ ಏನಿರುತ್ತೆ ಅಂತಂದ್ರೆ ಕೋಶ ರಸ ಇರುತ್ತೆ. ಈ ಕೋಶ ರಸ ಏನ್ ಮಾಡುತ್ತೆ ಅಂತಂದ್ರೆ ಹೊರಭಾಗದಿಂದ ಬರ್ತಕ್ಕಂತ ಆಹಾರದ ಕಣಗಳನ್ನ, ಪ್ರೋಟೀನ್ಗಳನ್ನ ಸಂಪೂರ್ಣವಾಗಿ ಸಿಂಥೆಸಿಸ್ ಮಾಡಿ ಈ ಒಳಭಾಗದೊಳಗಡೆ ಇರತಕ್ಕಂತ ಬೆರಳಿನಾಕಾರದ
ರಚನೆಗಳಿಗೆ ಇದೇನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಈ ಮೈಟೋಕಾಂಡ್ರಿಯಾದೊಳಗಡೆ ಇಲ್ಲಿ ನೋಡಿ ತಾವು ಗಮನಿಸಬಹುದು ಬೆರಳಿನಾಕಾರದ ರಚನೆಗಳನ್ನ ಇದು ಹೊಂದಿದೆ. ಸೊ ಈ ಬೆರಳಿನಾಕಾರದ ರಚನೆಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಕ್ರಿಸ್ಟೆಗಳು ಅಂತ ಹೇಳಿ ಕರಿತೀವಿ. ಆ ಕ್ರಿಸ್ಟೆಗಳ ಮೇಲ್ಭಾಗದಲ್ಲಿ ಈ ತರ ಏನಾಗಿದೆ ಅಂತಂದ್ರೆ F1 ಪಾರ್ಟಿಕಲ್ಸ್ ಗಳು ಅಟ್ಯಾಚ್ ಆಗಿರುತ್ತವೆ. ಇಲ್ಲಿದಾವೆ ನೋಡಿ, ಇದು ಕ್ರಿಸ್ಟೆ ಕನ್ಸಿಡರ್ ಮಾಡಿದ್ರೆ ಇದ್ರ ಮೇಲ್ಭಾಗದೊಳಗಡೆ ಈ ತರ ಇದು ಆಕ್ಟಿವ್ ಮೋಡ್ ಅಲ್ಲಿ ಇರೋದಿಲ್ಲ. ಬಟ್ ಇದು ಯಾವಾಗ ಅಂತಂದ್ರೆ ATP ಸಿಂಥೆಸಿಸ್ ಆಗುತ್ತೆ, ಆ ಟೈಮ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಈ F1 ಪಾರ್ಟಿಕಲ್ಗಳು DNA ಅನ್ನ ನಕಲು ಮಾಡ್ತಕ್ಕಂತ ಪ್ರೋಸೆಸ್ ಒಳಗಡೆ ಇದು ಸಹಾಯವನ್ನ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಆಕ್ಸಿಸೋಮ್ಗಳು ಇಲ್ಲಿ ನೋಡಿ ಆಕ್ಸಿಸೋಮ್ಗಳಿಂದ ಮಾಡಲ್ಪಟ್ಟಿರ್ತವೆ ಅಂತ ಹೇಳ್ತಾರೆ. ಸೊ ಈ ಕ್ರಿಸ್ಟೆಗಳು ಏನ್ ಮಾಡ್ತವೆ ಅಂತಂದ್ರೆ ಸಹಾಯವನ್ನ ಮಾಡ್ತವೆ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ನೋಡುವುದಾದ್ರೆ ಮ್ಯಾಟ್ರಿಕ್ಸ್ ಅನ್ನ ನೋಡೋಣ. ಸೊ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು ಅಂತಂದ್ರೆ ಆ ಕ್ರಿಸ್ಟೆಗಳು ಏನಂತ ಕರಿತೀವಿ ಅಂತಂದ್ರೆ ಈ ಒಳಭಾಗದೊಳಗಡೆ ಮಡಚಲ್ಪಟ್ಟಿರ್ತವೆ. ಸೊ ಯಾವ ರೀತಿ ಅಂತಂದ್ರೆ ನೋಡಿ, ಇದು ಮೈಟೋಕಾಂಡ್ರಿಯಾದ ಒಂದು ಒಳಪೊರೆಯಲ್ಲಿ ಕಂಡು ಬರುತ್ತೆ. ಸೊ ಮೈಟೋಕಾಂಡ್ರಿಯಾದ ಒಳಪೊರೆ ಅಂತಂದ್ರೆ ಈ ರೀತಿ ಈ ಕ್ರಿಸ್ಟೆಗಳನ್ನ ಬಿಟ್ರೆ ಇಲ್ಲಿ ಏನು ಆಕಾರ ಕಾಣ್ತಾ ಇದೆ ವೈಟ್ ವೈಟ್ ವೈಟ್, ಇದನ್ನ ಎಲ್ಲವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಬೆರಳಿನಾಕಾರದ ರಚನೆಗಳು ಫೋಲ್ಡ್ ಆಗ್ತಾ ಇರ್ತವೆ. ಸೊ ಆ ಫೋಲ್ಡ್ ಆಗಿರ್ತಕ್ಕಂಥ ಒಳಭಾಗದೊಳಗಡೆ ಕೆಲವೊಂದಿಷ್ಟು ಸ್ಥಳ ಇರುತ್ತೆ, ಅದರೊಳಗಡೆ ದ್ರವ ಇರುತ್ತೆ. ಆ ಸಂಪೂರ್ಣ ದ್ರವ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಮ್ಯಾಟ್ರಿಕ್ಸ್ ದಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ಮ್ಯಾಟ್ರಿಕ್ಸ್ ಗಳಲ್ಲಿ ಏನ್ ಕಂಡು ಬರುತ್ತೆ ಅಂತಂದ್ರೆ ಇಡೀ ಕಣದ ಅಂಗಗಳಲ್ಲಿ ಏಕೈಕ ಸ್ವಂತ DNA ಅನ್ನ ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳಿ ಕರಿತೀವಿ. ಸೊ ಇದು ಸ್ವಂತ DNA ಅನ್ನ ಹೊಂದಿದೆ, RNA ಅನ್ನ ಹೊಂದಿದೆ, ಪ್ರೋಟೀನ್ಗಳನ್ನ ಸಿಂಥೆಸಿಸ್ ಮಾಡುತ್ತೆ. ಸೊ ಈ ಪ್ರೋಟೀನ್ ಅನ್ನ ATP ಆಗಿ ಪರಿವರ್ತನೆ ಮಾಡತಕ್ಕಂತ ಕಾರ್ಯ ಯಾವುದು ಮಾಡುತ್ತೆ ಅಂತಂದ್ರೆ ಈ ಮೈಟೋಕಾಂಡ್ರಿಯಾ ಮಾಡುತ್ತೆ. ಹಾಗಾದ್ರೆ ಇದ್ರ ಒಳಗಡೆ ಕಂಡು ಬರತಕ್ಕಂತ ಈ ಮ್ಯಾಟ್ರಿಕ್ಸ್ ಮುಖ್ಯ ಕೆಲಸ ಏನು ಅಂತಂದ್ರೆ ನೋಡಿ, ಈ ಮ್ಯಾಟ್ರಿಕ್ಸ್ ಒಳಗಡೆ ಏನ್ ಕಂಡು ಬರ್ತವೆ, DNA ಕಂಡು ಬರುತ್ತೆ, RNA ಕಂಡು ಬರುತ್ತೆ. ಇದು ಸಿಟ್ರಿಕ್ ಆಮ್ಲ ಮತ್ತು ಕ್ರೆಬ್ಸ್ ಚಕ್ರವು ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಇದು ಸೈಟೋಪ್ಲಾಸಂ ಸಂಪೂರ್ಣವಾಗಿ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ಕೋಶ ದ್ರವ್ಯದೊಳಗಡೆ ಮ್ಯಾಟ್ರಿಕ್ಸ್ ಕಂಡು ಬರುವುದರಿಂದ ಕೆಲವೊಂದಿಷ್ಟು ಕಾರ್ಬೋಹೈಡ್ರೇಟ್ಗಳು ಕೊಬ್ಬಿನಂತ ಜೈವಿಕ ಅಣುಗಳ ಆಕ್ಸಿಡೀಕರಣಕ್ಕೆ ಇದೇನ್ ಮಾಡುತ್ತೆ, ಸಹಾಯವನ್ನ ಮಾಡುತ್ತೆ. ಸೊ ಇವುಗಳನ್ನ ವಿಭಜನೆ ಮಾಡಲು ಸಹಾಯ ಆಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ಕ್ರೆಬ್ಸ್ ಚಕ್ರ ಅಂತ ಹೇಳಿ ಕರಿತೀವಿ. ಸೊ ಇದು ನಡೆದಾಗ ಹೆಚ್ಚಿನ ಶಕ್ತಿ ಏನಾಗುತ್ತೆ, ಯಾವುದು ಕ್ರೆಬ್ಸ್ ಚಕ್ರ ನಡೆದಾಗ ಅಥವಾ ಕಾರ್ಬೋಹೈಡ್ರೇಟ್ಸ್ ಕೊಬ್ಬಿನಂತ ಜೈವಿಕ ಅಣುಗಳ ಆಕ್ಸಿಡೀಕರಣ ಸಿಟ್ರಿಕ್ ಆಮ್ಲ ಅಥವಾ ಕ್ರೆಬ್ಸ್ ಚಕ್ರ ಇವುಗಳು ಪ್ರೊಸೆಸ್ ನಡೆದಾಗ ಉತ್ತಮವಾಗಿರ್ತಕ್ಕಂಥ ಶಕ್ತಿ, ಹೆಚ್ಚಿನ ಶಕ್ತಿ ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಇನ್ನ ಒಂದು ಮುಖ್ಯವಾಗಿ ಏನು ಅಂತಂದ್ರೆ ಕೆಲವೊಂದು H+ ಎಲೆಕ್ಟ್ರಾನ್ಗಳನ್ನು ಇದು ಹೈಡ್ರೋಜನ್ ಆಕ್ಸಿಡೇಷನ್ ಅನ್ನ ಮಾಡತಕ್ಕಂತ ಪ್ರೊಸೆಸ್ ನಡೆಯುತ್ತೆ ಇಲ್ಲಿ. ಸೊ ಹೀಗಾಗಿ ಇದು ಎಲೆಕ್ಟ್ರಾನ್ಗಳ ಸಾಗಾಣಿಕೆಯನ್ನ ಮಾಡುತ್ತೆ. ಎಲ್ಲಿ ಎಲೆಕ್ಟ್ರಾನ್ಗಳ ಸಾಗಾಣಿಕೆ ಆಗುತ್ತೆ ಅಂತಂದ್ರೆ F1 ಪಾರ್ಟಿಕಲ್ಗಳಲ್ಲಿ ಎಲೆಕ್ಟ್ರಾನ್ಗಳು ಪ್ಲಸ್ ಅಯಾನುಗಳಾಗಿ, ಹೈಡ್ರೋಜನ್ ಪ್ಲಸ್ ಅಯಾನುಗಳಾಗಿ ಈ F1 ಪಾರ್ಟಿಕಲ್ ಅನ್ನ ಆಕ್ಟಿವೇಟ್ ಮಾಡಬೇಕಾದ್ರೆ ಇದೇನಾಗುತ್ತೆ, ಈ ಪ್ರೊಸೆಸ್ ಇಲ್ಲಿ ನಡೆಯುತ್ತೆ. ಮತ್ತು ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದ್ರೆ ಯೂರಿಯಾ ಚಕ್ರಕ್ಕಾಗಿ ಇದು ಏನ್ ಮಾಡುತ್ತೆ, ಸಹಾಯವನ್ನ ಕೊಡುತ್ತೆ. ಸೊ ಹಾಗಾಗಿ ಇದು ಏನಾಗುತ್ತೆ ಅಂದ್ರೆ ಮ್ಯಾಟ್ರಿಕ್ಸ್ ನ ಪ್ರಮುಖವಾಗಿರ್ತಕ್ಕಂಥ ಕಾರ್ಯವನ್ನ ನಾವು ನೋಡಬಹುದು. ಸೊ ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್, ಮೈಟೋಕಾಂಡ್ರಿಯಾಯು ATP ರೂಪದಲ್ಲಿ ಏನ್ ಮಾಡುತ್ತೆ, ಶಕ್ತಿಯನ್ನ ತಯಾರು ಮಾಡುತ್ತೆ. ಮೈಟೋಕಾಂಡ್ರಿಯಾ ATP ರೂಪದಲ್ಲಿ ಶಕ್ತಿಯನ್ನ ತಯಾರು ಮಾಡುತ್ತೆ. ಆ ATPಯು ADP
ಯಾಗಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಅಡಿನೋಸಿನ್ ಡೈಫಾಸ್ಫೇಟ್, ಎಡಿಪಿ ಮೀನ್ಸ್ ಅಡಿನೋಸಿನ್ ಡೈಫಾಸ್ಫೇಟ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಸೊ ಎಟಿಪಿ ಅಂದ್ರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ ಕರಿತೀವಿ. ಸೊ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ ಕರಿತೀವಿ. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಶಕ್ತಿಯನ್ನ ಕೊಡ್ತಕ್ಕಂತ ಕಾರ್ಯವನ್ನ ನಿರ್ವಹಿಸುತ್ತೆ. ಇದು 1953ರಲ್ಲಿ ಈ ಅಡಾಲ್ಫ್ ಕ್ರೆಬ್ಸ್ ರವರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಜೀವಕೋಶ ಮೈಟೋಕಾಂಡ್ರಿಯಾದಲ್ಲಿ ಕೋಶೀಯ ಉಸಿರಾಟ ಕ್ರಿಯೆ ನಡೀತಿದೆ ಅಂತ ಕೋಶದ ಉಸಿರಾಟವನ್ನ ಅಡಾಲ್ಫ್ ಕ್ರೆಬ್ಸ್ ರವರು ಏನ್ ಮಾಡ್ತಾರೆ ಕಂಡುಹಿಡಿತಾರೆ. ಅಂದ್ರೆ ಯಾವಾಗ ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ಲೂಕೋಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈ ಗ್ಲೂಕೋಸ್ ಅನ್ನ C6H12O6 ಇದೆ. ಪೈರುವೇಟ್ ಸಹಾಯದಿಂದ ಇದನ್ನ ವಿಭಜನೆ ಮಾಡಿದಾಗ 3 ರೀತಿಯ ಕಾರ್ಯಗಳು ನಿರ್ವಹಿಸ್ತವೆ. ಸೊ ಯಾವ ತರನಾಗಿ ಅಂತಂದ್ರೆ ಒಂದು ಆಕ್ಸಿಜನ್ ಕೊರತೆ ಇದ್ದಾಗ, ಸೊ ಆಕ್ಸಿಜನ್ ಕೊರತೆ ಇದ್ದಾಗ ಇಲ್ಲಿ ಏನ್ ಬಿಡುಗಡೆ ಆಗುತ್ತೆ ಅಂತಂದ್ರೆ ಲ್ಯಾಕ್ಟಿಕ್ ಆಸಿಡ್ ಬಿಡುಗಡೆ ಆಗುತ್ತೆ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿದ್ದಾಗ ಆಲ್ಕೋಹಾಲ್ ಬಿಡುಗಡೆ ಆಗುತ್ತೆ. ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗುತ್ತೆ. ಲ್ಯಾಕ್ಟಿಕ್ ಆಸಿಡ್ ಕಾರ್ಬನ್ ಡೈಆಕ್ಸೈಡ್ ಶಕ್ತಿ ಬಿಡುಗಡೆ ಆಗುತ್ತೆ. ಬಟ್ ಆಕ್ಸಿಜನ್ ಉಪಸ್ಥಿತಿ ಇದ್ದಾಗ ಇಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಈ ಕ್ರಿಯೆ ನಡೆಯುತ್ತೆ. ಮೈಟೋಕಾಂಡ್ರಿಯಾ ಅದರೊಳಗಡೆ ಕ್ರೆಬ್ಸ್ ಚಕ್ರದೊಳಗಡೆ ಇದು ನಡೆಯುತ್ತೆ. ಸಿಟ್ರಿಕ್ ಆಸಿಡ್ ಬಿಡುಗಡೆ ಸಹಾಯದಿಂದ ಅಥವಾ ಕಾರ್ಬೋಹೈಡ್ರೇಟ್ಸ್ ಗಳ ಸಹಾಯದಿಂದ ಇಲ್ಲಿ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ, ಪ್ಲಸ್ ನೀರು ಬಿಡುಗಡೆ ಆಗುತ್ತೆ, ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತೆ. 38% ATP ಏನಾಗುತ್ತೆ ಬಿಡುಗಡೆ ಆಗುತ್ತೆ. ಇದು ಉಸಿರಾಟದ ಕ್ರಿಯೆ ನಡೀತಕ್ಕಂತ ಭಾಗ. ಮೈಟೋಕಾಂಡ್ರಿಯಾದ ಕೋಶೀಯ ಉಸಿರಾಟ ಕ್ರಿಯೆಯು ಕ್ರೆಬ್ಸ್ ಚಕ್ರದಲ್ಲಿ ನಡೆಯುತ್ತೆ. ಸೊ ಇದು ಕ್ರೆಬ್ಸ್ ಚಕ್ರ ಅನ್ನೋದು ಅಡಾಲ್ಫ್ ಕ್ರೆಬ್ಸ್ ರವರು ಕಂಡುಹಿಡಿದಿದ್ರು. ಸೊ ಮೈಟೋಕಾಂಡ್ರಿಯಾ ಎಲ್ಲ ಬಹುತೇಕ ಜೀವಕೋಶಗಳಲ್ಲಿ ಕಂಡು ಬರುತ್ತೆ. ಆದ್ರೆ ಕೆಲವು ಜೀವಕೋಶಗಳಲ್ಲಿ ಉದಾಹರಣೆ ಯಾವುದು ಮೈಟೋಕಾಂಡ್ರಿಯಾ, ಬ್ಯಾಕ್ಟೀರಿಯಾ, ಬಲಿತ ಬಹುಕೋಶೀಯ ಜೀವಕೋಶ ಯಾವುದು ಕೆಂಪು ರಕ್ತ ಕಣಗಳಲ್ಲಿ ಇದು ಕಂಡು ಬರುವುದಿಲ್ಲ. ಮೈಟೋಕಾಂಡ್ರಿಯಾ ಎಲ್ಲಿ ಕಂಡು ಬರುವುದಿಲ್ಲ ಅಂತಂದ್ರೆ ಕೆಂಪು ರಕ್ತ ಕಣಗಳಲ್ಲಿ ಕಂಡು ಬರುವುದಿಲ್ಲ, ಬ್ಯಾಕ್ಟೀರಿಯಾಗಳಲ್ಲಿ ಕಂಡು ಬರುವುದಿಲ್ಲ. ಕೆಲವೊಂದಿಷ್ಟು ಬಲಿತ ಬಹುಕೋಶೀಯ ಜೀವಕೋಶಗಳಲ್ಲಿ ಏನಾಗಲ್ಲ ಅಂತಂದ್ರೆ ಮೈಟೋಕಾಂಡ್ರಿಯಾ ಕಂಡು ಬರುವುದಿಲ್ಲ. ಹಾಗಾದ್ರೆ ಅತಿ ಹೆಚ್ಚಾಗಿ ಮೈಟೋಕಾಂಡ್ರಿಯಾ ಎಲ್ಲಿ ಕಂಡು ಬರುತ್ತೆ? ಲಿವರ್ ನಲ್ಲಿ ಕಂಡು ಬರುತ್ತೆ. ಯಕೃತ ಲಿವರ್ ನಲ್ಲಿ ಅತಿ ಹೆಚ್ಚಾಗಿ ಮೈಟೋಕಾಂಡ್ರಿಯಾ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರುತ್ತೆ. ಸೊ ಇಂತಹ ಮೈಟೋಕಾಂಡ್ರಿಯಾ ತನ್ನದೇ ಆದ DNA ಮತ್ತು RNA ರೈಬೋಸೋಮ್ಗಳನ್ನ ಇದೇನ್ ಮಾಡಿದೆ ಹೊಂದಿದೆ. ಮೈಟೋಕಾಂಡ್ರಿಯಾ ಓನ್ DNA ಮತ್ತು RNA ಮತ್ತು ರೈಬೋಸೋಮ್ಗಳನ್ನ ಹೊಂದಿದೆ. ಸೊ ರೈಬೋಸೋಮ್ಗಳನ್ನ ನಾವೇನಂತ ಕರಿತೀವಿ? ಪ್ರೋಟೀನ್ ಕಾರ್ಖಾನೆ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಸೊ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಮೈಟೋಕಾಂಡ್ರಿಯಾದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂತ ಹೇಳಿ ನೋಡ್ತೀವಿ ನಾವು. ಇದನ್ನ ಮೈಟೋಕಾಂಡ್ರಿಯಾದ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ಹೇಳಿ ನೋಡ್ತೀವಿ. ಸೊ ಇದು ಸಂಪೂರ್ಣವಾಗಿ ಮೈಟೋಕಾಂಡ್ರಿಯಾದ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡಿದ್ವಿ. ಸೊ ಈ ಮುಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಮತ್ತೆ ಇನ್ನೊಂದು ಜೀವಕೋಶ ಕಣದಂಗದ ಕುರಿತು ನೋಡೋಣ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್.